ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಸ್ಟ್ ಇಂಡಿಯನ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಟೊಮೊಟೊ ಚಟ್ನಿ ಮಾಡೋಣ. ಅತಿ ರುಚಿಕರವಾದ ಟೊಮೊಟೊ ಚಟ್ನಿ ಇದು ಚಪಾತಿಗೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಬೆಳಗ್ಗೆ ಟಿಫನ್ಸ್ಗಂತೂ ತುಂಬಾ ಚೆನ್ನಾಗಿರ್ತದೆ ಇದು. ನೋಡಿ, ಬನ್ನಿ ಯಾವ ರೀತಿ ಮಾಡೋಣ. ಮೊದಲಿಗೆ 4-5 ಟೊಮೊಟೊ ನಾವು ಈ ಥರ ಕಟ್ ಮಾಡಿದ್ದೀವಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಒಂದೆರಡು ಈರುಳ್ಳಿ, ಇಷ್ಟನ್ನು ಈ ರೀತಿ ನಾವು ಕಟ್ ಮಾಡಿದ್ದೀವಿ. ಆಮೇಲೆ ಒಂದು ಕಡಾಯಿ ತಗೊಳ್ಳಿ. ಒಂದು 4-5 ಚಮಚ ಎಣ್ಣೆ ಹಾಕಿ, ಅಡುಗೆ ಎಣ್ಣೆ. ಸ್ವಲ್ಪ ಕಡಾಯಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಹಾಕ್ಕೊಳ್ಳಿ. ಮೊದಲಾಗಿ ಅದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಇದಾಗಬೇಕು. ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ. ಸ್ವಲ್ಪ ಅದು ಹಂಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಈರುಳ್ಳಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಎಲ್ಲ ಕಟ್ ಮಾಡಿದ್ವಲ್ಲ, ಅದು ಒಂದು ಸ್ವಲ್ಪ ಹಾಕಿ. ಹಾಗೆ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ವಿ, ಅದನ್ನು ಒಂದು ಸ್ವಲ್ಪ ಹಾಕೊಳ್ಳೋಣ. ಇದಿಷ್ಟನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ತಾಯಿರಿ. ಟೊಮೊಟೊ ಹಾಕಿ. ಈ ಕಟ್ ಮಾಡ್ಕೊಂಡಿದ್ವಲ್ಲ 4-5 ಟೊಮೊಟೊ, ಅದನ್ನು ಈ ಥರ ಹಾಕಿ ಈ ಕಡಾಯಿನಲ್ಲಿ ಹಾಗೆ ಫ್ರೈ ಆಗೋದಕ್ಕೆ ಬಿಡಿ. ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇರಿ, ಯಾಕಂದರೆ ಕೆಳಗಡೆ ತಳ ಹಿಡ್ಕೊಂಡ್ಬಿಡ್ತದೆ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನಿಮಗೆ, ಯಾವ ಥರ ನೀವು ಉಪ್ಪನ್ನು ಮನೆಯಲ್ಲಿ ಯೂಸ್ ಮಾಡ್ತೀರೋ ಅಷ್ಟು ಮಾತ್ರ ರುಚಿಗೆ ನೀವು ಹಾಕ್ಕೋಬೋದು ಉಪ್ಪನ್ನು. ಇದನ್ನು ಹೀಗೆ ನೋಡಿ ಸ್ವಲ್ಪ ತಿರುಗಿಸ್ತಾ ಇರಿ. ಅದು ಸ್ವಲ್ಪ ಬಿಸಿಯಾಗಿ ಅದು ಸ್ವಲ್ಪ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಅದು ರುಬ್ಕೋಬೇಕು. ನೋಡಿ, ಅದಷ್ಟನ್ನು ಎಲ್ಲ ಮಾಡಿದ್ವಲ್ಲ, ಅದು ಸ್ವಲ್ಪ ತಣ್ಣಗಾಗೋವರೆಗೂ ರುಬ್ಕೋಬೇಕಾಗತ್ತೆ. ಅದಾದ ನಂತರ ಬೇರೆ ಒಂದು ಕಡಾಯಿ ತೊಗೊಳ್ಳೋಣ ಒಗ್ಗರಣೆ ಹಾಕೋದಕ್ಕೆ.
ಸ್ವಲ್ಪ ಎಣ್ಣೆ ಹಾಕಿ ನೀವು ಕಡೆಗೆ. ಎಣ್ಣೆ ಬಿಸಿ ಆಗಬೇಕದು. ಇವಾಗ ಬಿಸಿಯಾಗಿದೆ ಎಣ್ಣೆ. ಸಾಸಿವೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕದು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಬಿಡೋಣ. ಈ ಕರಿಬೇವನ್ನು ಹಾಕ್ಕೊಂಡಿದ್ವಿ ಒಗ್ಗರಣೆಗೆ ನೋಡಿ. ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, 1 ಚಮಚ ಅಷ್ಟು ಅಥವಾ 2 ಚಮಚ ಹಾಕೋಬೋದು. ಆಮೇಲೆ ಅದು ರುಬ್ಕೊಂಡಿದ್ವಲ್ಲ ನಾವು, ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ರುಬ್ಕೊಂಡಿದ್ವಿ. ರುಬ್ಬಾದ ನಂತರ ಇದು ಸ್ವಲ್ಪ ಹಾಗೆ ಇದು ಬೇಯಬೇಕಿದು. ಬೇಯೋದಕ್ಕೆ ಬಿಟ್ಟರೆ ಸ್ವಲ್ಪ ನೋಡಿ ಈ ಥರ ಬೇಯ್ತಾ ಇರ್ತದೆ. ಈ ಸಲ ತಿರುಗಿಸ್ತಾ ಇರಿ ಒಂದು ಸ್ವಲ್ಪ ಹೊತ್ತು, 4-5 ಸಲ ತಿರುಗಿಸಿದ್ರೆ ಕೆಳಗಡೆ ತಳ ಹಿಡಿಯೋಲ್ಲ, ಇಲ್ಲಾಂದರೆ ತಳ ಹಿಡಿಯುತ್ತದೆ ನೋಡಿ. ಇದು ಆ ಥರ ಬೇಯ್ತಾ ಇರಬೇಕಿದು, ಒಂದು ಸ್ವಲ್ಪ ಬೇಯಬೇಕಿದು. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದೆ ನಾವು ಯಾವ ಥರ ಮಾಡಬೇಕು ಏನು ಅಂತ ನಮಗೂ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತೈತೆ ಟೊಮೊಟೊ ಚಟ್ನಿದು. ಬೇಯಬೇಕು, ಸುಮಾರು ಹೊತ್ತಾಗುತ್ತೆ, ಒಂದು 5 ನಿಮಿಷ ಆಗುತ್ತೆ ಇದು ಬೇಯೋದಕ್ಕೆ. ಸ್ವಲ್ಪ ತಿರುಗಿಸ್ತಾ ಇರಿ ಹಾಗೆ. ನೋಡಿ ಆಗಿದೆ, ಈಗ ಫುಲ್ ಈ ಥರ ಬಂದಿದೆ ನೋಡಿ. ಚಪಾತಿಗೆ ಹಾಕ್ಕೊಂಡು ತಿಂದರೆ ಅದೆಷ್ಟು ರುಚಿ ಇರ್ತದೆ ಅಂದರೆ ನೀವು ಮತ್ತೊಮ್ಮೆ ಮಾಡಿ ತಿನ್ನಬೇಕು, ಅಷ್ಟು ರುಚಿ ಇದೆ ಇದು ಟೊಮೊಟೊ ಚಟ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ನೋಡಿದ್ದಕ್ಕೆ.